Hello everyone. In previous class, we studied the time reversal test. In today's class, we will learn another test of index number called factor reversal test. ಹಿಂದಿನ ವಿಡಿಯೋದಲ್ಲಿ ನಾವು ಟೈಮ್ ರಿವರ್ಸಲ್ ಟೆಸ್ಟ್ ದ ಕಾನ್ಸೆಪ್ಟ್ ಮತ್ತು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ದ ಕಾನ್ಸೆಪ್ಟ್ ಮತ್ತು ಪ್ರಾಬ್ಲಮ್ಗಳನ್ನು ನೋಡೋಣ. Factor reversal test explains the relationship between price index and quantity index. Let's see the meaning of factor reversal test. The factor reversal test states that when the price index and quantity index are multiplied, the result should be equal to the value ratio of the current year to the base year. Formula P01 into Q0 is equal to sigma P1 Q1 divided by sigma P0 Q0. ಈ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಮುಖ್ಯವಾಗಿ ನಮ್ಗೆ ಪ್ರೈಸ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದೇ ರೀತಿ ಕ್ವಾಂಟಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರಬೇಕು, ವ್ಯಾಲ್ಯೂ ರೇಷೋ ಉಳಿಬೇಕು. ವ್ಯಾಲ್ಯೂ ರೇಷೋ ಉಳಿದ್ರೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಆದಂತೆ ಅರ್ಥ ಅಂತ ಇದು ಹೇಳುತ್ತೆ. ಇನ್ನೊಂಚೂರು ಕ್ಲಿಯರ್ ಆಗಿ ನಿಮ್ಗೆ ಹೇಳೋದಾದ್ರೆ P01 ಮತ್ತು Q01 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲ್ ಆನ್ಸರ್ ನಮ್ಗೆ ಉಳಿಬೇಕಾಗಿರೋದು ಸಿಗ್ಮಾ P1 Q1 ಮತ್ತು ಸಿಗ್ಮಾ P0 Q0 ಉಳಿಬೇಕು. ಅವೆರಡು ವ್ಯಾಲ್ಯೂಗಳು ಉಳಿದ್ರೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಆದಂತೆ. ದಿಸ್ test checks whether an index number correctly reflects both price and quantity changes together. Fisher index number satisfies factor reversal test. That's why it is called as idle index number. Fisher index number ಏನಿದೆಯಲ್ಲ ಅದು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡ್ತೈತಿ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನು ಕೂಡ ಸ್ಯಾಟಿಸ್ಫೈ ಮಾಡ್ತೈತಿ. ಹಾಗಾಗಿ ಇದಕ್ಕೆ ಐಡಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. 2 ಮಾರ್ಕ್ಸ್ಗೆ ಕೇಳ್ತಾರೆ, why Fisher index number called as idle index number? Because it satisfies both factor reversal test and time reversal test ಅಂತ ನೀವು ಆನ್ಸರ್ ಬರಿಬೇಕು. Fisher's index formula for factor reversal test P01 into Q01 ಮಾಡಬೇಕು. P01 ದ ಫಾರ್ಮುಲಾ ನೋಡೋದಾದ್ರೆ ರೂಟ್ ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 sigma P1 Q1 divided by sigma P0 Q0. ಇದು ಫಸ್ಟ್ ಪ್ರೈಸ್ ದ ಫಾರ್ಮುಲಾ. ಸಿಮಿಲರ್ಲಿ ನಮಗೇನು ಬೇಕು, ಕ್ವಾಂಟಿಟಿದ ಫಾರ್ಮುಲಾ ಬೇಕು. ಇಲ್ಲಿ ಏನು ಮಾಡ್ಬೇಕಂದ್ರೆ ಇಂಟರ್ಚೇಂಜ್ ಅನ್ನು ಮಾಡ್ಬೇಕು. ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನಿರುತ್ತೋ ಅಲ್ಲಿ ನಾವು ಪಿ ಅಂತ ಇರೋದ್ರಲ್ಲಿ ಕ್ಯೂ ಅನ್ನು ಇಂಟರ್ಚೇಂಜ್ ಮಾಡಬೇಕು, ಕ್ಯೂ ಇರೋದ್ರಲ್ಲಿ ಪಿ ಅನ್ನು ಇಂಟರ್ಚೇಂಜ್ ಮಾಡಬೇಕು. ಹಾಗಾಗಿ ಇಲ್ಲಿ ತೆಳಗೆ ಕೊಟ್ಟಿರುವಂತಹ ಫಾರ್ಮುಲಾ ನಮ್ದು Q01 ಫಾರ್ಮುಲಾ ಬರುತ್ತೆ. ಅಬ್ಸರ್ವ್ ಮಾಡ್ರಿ, ಫಸ್ಟ್ ಒನ್ ಸಿಗ್ಮಾ P1 Q0 ಇತ್ತು, ಪಿ ತೆಗೆದು Q1 ಹಾಕಿದ್ವಿ, Q0 ಅನ್ನ ತೆಗೆದು P0 ಅಂತ ಬರೆದ್ವಿ. ಎರಡನೇದು ಕೂಡ ಸಿಗ್ಮಾ P0 Q0 ಇತ್ತು, ಅದನ್ನ ಪಿ ತೆಗೆದು Q0 ಕೂಡ ಸೇಮ್ ಅದೇ ರೀತಿಯಲ್ಲಿ ನಾವು ಪಿ ಯ ಬದಲಾಗಿ ಇಂಟರ್ಚೇಂಜ್ ಏನು ಮಾಡೀವಿ, ಕ್ಯೂ ಅನ್ನ ತಗೊಂಡು ಬರ್ಕೋಬೇಕು ಫಾರ್ಮುಲಾ. ಇದಾದ್ಮೇಲೆ ನೆಕ್ಸ್ಟ್ ನಾವು P01 ಇಂಟು Q01 ಮಾಡಬೇಕು. P01 ಫಾರ್ಮುಲಾ ಬರೆದೆ ನಾನು ಇಂಟು Q01 ಫಾರ್ಮುಲಾ. ಇಲ್ಲಿ ನಾವು ಸಿಂಪ್ಲಿಫೈ ಈಗ ಮಾಡೋಣ ಅಂತ ಎರಡು ಕೂಡ. ಮೊದಲೇದಿರೋದು ನೋಡ್ರಿ ಸಿಗ್ಮಾ P1 Q0 ಇಲ್ಲೈತೆ ನೋಡ್ರಿ, ಈ ಕಡೆ Q01 ದಲ್ಲಿ ನಮ್ಗೆ ಇರೋದು P1 Q0, ಇವೆರಡು ಕೂಡ ಕ್ಯಾನ್ಸಲ್ ಆದು. ದೆನ್ ಇದಾದ್ಮೇಲೆ ಸಿಗ್ಮಾ P0 Q1 ಐತಿ, ಇಲ್ಲಿ P0 Q1 ಐತಿ, ಸೊ ಇದು ಕೂಡ ಕ್ಯಾನ್ಸಲ್ ಆಯಿತು. ಉಳಿದಿರೋ ವ್ಯಾಲ್ಯೂ ಏನೀಗ ಸಿಗ್ಮಾ P1 Q1, ದೆನ್ ಇಲ್ಲಿ ಕೂಡ ಸಿಗ್ಮಾ P1 Q1. ಇದಾದ್ಮೇಲೆ ಇಲ್ಲಿರೋದು ಸಿಗ್ಮಾ P0 Q0, ಇಲ್ಲಿ ಕೂಡ ಸಿಗ್ಮಾ P0 Q0 ಉಳಿತು. ಅಂದ್ರೆ ಏನಾಯ್ತು, ಸಿಗ್ಮಾ P1 Q1 ನಿಮ್ಗೆ ಸ್ಕ್ವೇರ್ ಆಯ್ತು. ಅದೇ ರೀತಿಯಲ್ಲಿ ಸಿಗ್ಮಾ P0 Q0 ಅದು ಕೂಡ ಎರಡು ಇರೋದ್ರಿಂದ ವ್ಯಾಲ್ಯೂಗಳು ಅದು ಕೂಡ ಸ್ಕ್ವೇರ್ ಆಯ್ತು.
ರೂಟ್ ತೆಗೆದ್ರೆ ನೆಕ್ಸ್ಟ್ ಉಳಿಯೋದೇನು ಅಂತಂದ್ರೆ ಫೈನಲ್ ಆಗಿ ನಿಮ್ಗೆ ಈಸ್ ಈಕ್ವಲ್ ಟು ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q0 ಉಳಿತೈತಿ. ಹಾಗಾಗಿ ಫಿಶರ್ ಇಂಡೆಕ್ಸ್ ನಂಬರ್ ಅನ್ನ ನಾವು ಐಡಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಒಂದು ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡೋಣ ಅಂತ ನಿಮ್ಗೆ ಮತ್ತೊಂದಿಷ್ಟು ಈಸಿ ಆಗತ್ತೆ. ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ ಶೋ ದ್ಯಾಟ್ ಫಿಶರ್ ಇಂಡೆಕ್ಸ್ satisfies factor reversal test. ಐಟಮ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರೈಸ್ ಕ್ವಾಂಟಿಟಿ ಇಯರ್, ಇದು ಬೇಸ್ ಇಯರ್ ಅಂಡ್ ಅನದರ್ ಒನ್ ಕರೆಂಟ್ ಇಯರ್. ಹಾಗಾಗಿ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಏನಾಗತ್ತೆ, ಇದು P0 ಆಗತ್ತೆ, ಇದು Q0. ಸಿಮಿಲರ್ಲಿ ಇದು P1, ಇಲ್ಲಿದು Q1 ಅಂತ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಾವು ಫಿಶರ್ಸ್ P01 ಪ್ರೈಸ್ ಇಂಡೆಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಫಾರ್ಮುಲಾ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಕಾಲಮ್ ನಮ್ಗೆ ಬೇಕಾಗಿರೋದು ಯಾವುದು ಅಂತಂದ್ರೆ ಸಿಗ್ಮಾ P1 Q0. ಒಂದು ಕಾಲಮ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಸಿಗ್ಮಾ P1 Q0ಗೆ ಇಲ್ಲಿ P1 ಅಂದ್ರೆ ವ್ಯಾಲ್ಯೂಗಳು ಇವು, Q0 ಅಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿ ನಾವು ಬರ್ಕೋಬೇಕು. 6 × 6 36, ಅದಾದ್ಮೇಲೆ 72, 120, 80, ಸಿಗ್ಮಾ P1 Q0 308 ಬರುತ್ತೆ. ಎರಡನೇ ವ್ಯಾಲ್ಯೂ ನಮಗೆ ಬೇಕಾಗಿರೋದು P0 Q0. ಹಾಗಾಗಿ ನೆಕ್ಸ್ಟ್ ಒಂದು ಕಾಲಮ್ ಹಾಕೋಣ. P0 Q0, P0 ಇದು, Q0 ಇದು. 5 × 6 ಮಾಡಬೇಕು. 5 × 6 ಅಂದ್ರೆ 30. ಅದೇ ರೀತಿ ಎಲ್ಲ ವ್ಯಾಲ್ಯೂಗಳನ್ನ ಮಾಡ್ರಿ. 84, 90, 80, ಸಿಗ್ಮಾ P0 Q0 284 ಆಯ್ತು. ದೆನ್ ನಮ್ಗೆ ಬೇಕಾಗಿರೋದು ನೆಕ್ಸ್ಟ್ ಕಾಲಮ್ P1 Q1. P1 ಅಂದ್ರೆ ಇವು, Q1 ಅಂದ್ರೆ ಈ ವ್ಯಾಲ್ಯೂಗಳು. 6 × 7, 6 × 7 ಹಾಕಿದ್ರೆ 42, 78, 96, ಸಿಗ್ಮಾ P1 Q1 is equal to 294 ಆಗತ್ತೆ. ಲಾಸ್ಟ್ ನಮಗೆ ಬೇಕಾಗಿರೋದು P0 Q1 ಕಾಲಮ್ ಅನ್ನು ನಾವು ಅಡಿಷನಲ್ ಆಗಿ ಆ್ಯಡ್ ಮಾಡೋಣ ಅಂತ. P0 ಅಂದ್ರೆ ಈ ವ್ಯಾಲ್ಯೂಗಳು, Q1 ಅಂದ್ರೆ ಇವುದು. 5 × 7 35, ನೆಕ್ಸ್ಟ್ 91, 72, 96, ಸಿಗ್ಮಾ P0 Q1 is equal to 312 ಬಂತು. ದೆನ್ ಇದನ್ನ ನಾವು ವ್ಯಾಲ್ಯೂಗಳನ್ನು ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. ಆಲ್ರೆಡಿ ಫಾರ್ಮುಲಾ ನಮ್ಗೆ ಗೊತ್ತೈತಿ. ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂಗಳನ್ನು ಇಲ್ಲಿ ನಾನು ನಿಮ್ಗೆ ಒಳ್ಳೆ ಡಿಸ್ಪ್ಲೇ ಮಾಡಿದ್ದೀನಿ. ಫಾರ್ಮುಲಾದೊಳಗೆ ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ಮಾಡಿದ್ರೆ ಏನಾಗ್ತೈತಿ, ರೂಟ್ 308 ಡಿವೈಡೆಡ್ ಬೈ 284 ಇಂಟು 294 ಡಿವೈಡೆಡ್ ಬೈ 312 ಬರ್ತೈತಿ. ಇದನ್ನು ಸಿಂಪ್ಲಿಫೈ ಮಾಡಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಬರೆದು ಇಟ್ಕೋಬೇಕು. ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಕ್ವಾಂಟಿಟಿ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ ಫಾರ್ಮುಲಾ ಇಲ್ಲೇ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ಹಿಂದಿನ ಸ್ಲೈಡ್ ಒಳಗೆ ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂಗಳು ಇಲ್ಲಿ ಕೂಡ ಇವೇ ವ್ಯಾಲ್ಯೂಗಳು ಮತ್ತೆ ಯೂಸ್ ಆಗ್ತವೆ. ಮೊದಲೇದಿರೋದು ಏನು ಅಂದ್ರೆ Q1 P0 ಅಂದ್ರೆ ಇದು 312. ಇಲ್ಲಿ ಉಲ್ಟಾ ಇರ್ತಾವ ಅಷ್ಟೇ, ಅದೇ ವ್ಯಾಲ್ಯೂಗಳು ಇರ್ತಾವೆ. ಮತ್ತೆ ಹೊಳ್ಳಿ ಇನ್ನೊಮ್ಮೆ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ಬೇಡ್ರಿ. ದೆನ್ ಅದಾದ್ಮೇಲೆ ಇರೋದು ಎರಡನೇದು Q0 P1. ಇಲ್ಲ ಐತಿ ನೋಡ್ರಿ, Q0 P1. ಸೊ ಅದು ಕೂಡ ಐತಿ. Q1 P1, ಇಲ್ಲಿ P1 Q1 ಐತಿ ಅಷ್ಟೇ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರ್ತೈತಿ, ಹಾಗಾಗಿ ಅದು ಕೂಡ ಐತಿ. ಲಾಸ್ಟ್ ಒನ್ Q0 P1 ಅದು ಕೂಡ ಐತಿ. ಫಾರ್ಮುಲಾದೊಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೂಟ್ 312 ಡಿವೈಡೆಡ್ ಬೈ 284 ಇಂಟು 294 ಡಿವೈಡೆಡ್ ಬೈ 306. ಇದನ್ನು ಕೂಡ ಸಿಂಪ್ಲಿಫೈ ಮಾಡಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು ಅಂತಂದ್ರೆ P01 ಇಂಟು Q01 ಮಾಡಬೇಕು. ಹಾಗಾಗಿ ಎರಡು ಫಾರ್ಮುಲಾಗಳನ್ನು ಮರ್ಜ್ ಮಾಡಿ ನಾನು ಒಂದೇ ರೂಟನ್ನು ತಗೊಂಡು ಬರದೆ. 308 ಕ್ಯಾನ್ಸಲ್ ಆಯಿತು. ದೆನ್ ಇದಾದ್ಮೇಲೆ 312 ಕ್ಯಾನ್ಸಲ್ ಆಯಿತು. ಉಳಿತು ಯಾವುದು ಅಂತಂದ್ರೆ ನಮ್ಗೆ ಇಲ್ಲಿ ವ್ಯಾಲ್ಯೂಗಳು 294 ಉಳಿತು, ಇಲ್ಲಿ ಕೂಡ 294 ಉಳಿತು, ಅಂದ್ರೆ ಸ್ಕ್ವೇರ್ ಆಯ್ತದು. ಇಲ್ಲೂ ಕೂಡ 284 ಐತಿ, 284 ಇಲ್ಲೂ ಕೂಡ ಐತಿ. ಸಿಂಪ್ಲಿಫೈ ನಾವು ಮಾಡಿದ್ರೆ ನೆಕ್ಸ್ಟ್ ರೂಟ್ ಎರಡು ವ್ಯಾಲ್ಯೂಗಳನ್ನು ಡಿಸ್ಪ್ಲೇ ಮಾಡಿದೆ. ಇದಾದ್ಮೇಲೆ ನೀವು ಸಪೋಸ್ ಇಂಟು ಮಾಡಿದ್ರೆ ವ್ಯಾಲ್ಯೂಗಳು ನೀಡಿಲ್ಲ, ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂದ್ರೆ ಇಂಟು ಮಾಡಿದ್ರೆ 86,436 ಡಿವೈಡೆಡ್ ಬೈ 80,656 ಬರ್ತೈತಿ. ನೆಕ್ಸ್ಟ್ ಇವುಗಳ ರೂಟನ್ನು ನೀವು ತೆಗೆದ್ರೆ ವಾಪಸ್ಸು ಉಳಿತೆಷ್ಟು
294 ಡಿವೈಡೆಡ್ ಬೈ 284. ಇದರ ಅರ್ಥ ಏನು ಅಂತಂದ್ರೆ ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q0. ಹಾಗಾಗಿ ನಾವು ಫಿಶರ್ ಇಂಡೆಕ್ಸ್ ನಂಬರ್ ಅನ್ನ ಏನಂತ ಕರಿತೀವಿ, ಫಿಶರ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ದಿ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ನೀವು ಕಮೆಂಟ್ ಅನ್ನ ಕೆಳಗಡೆ ಬರೀಬೇಕು. ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಎರಡು ಸೇರಿ 15 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಹಾಗಾಗಿ ಎರಡು ಕ್ಲಿಯರ್ ಆಗಿ ನೀವು ಪ್ರಾಬ್ಲಮ್ಗಳನ್ನು ನೋಡ್ಕೋರಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.